ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರೋ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿಯ ಒಳ ಮನಸ್ಸಿನಿಂದ ನಿಮ್ಮ ಮೇಲೆ ಇರುವ ಭಾವನೆಗಳು ಇನ್ನೂ ಕೂಡ ಇದೆ. ಹೊರಗಡೆ ಎಷ್ಟೇ ರೂಡಾಗಿ ಬಿಹೇವ್ ಮಾಡಿದ್ರೂ ಕೂಡ ಮನಸ್ಸಿನ ಒಳಗಿನಿಂದ ನಿಮ್ಮ ನೆನಪುಗಳನ್ನು ಅವರು ಸಂಪೂರ್ಣವಾಗಿ ಮುಚ್ಚಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸಿನ ಒಂದು ಭಾಗ ಇನ್ನೂ ನಿಮ್ಮ ಜೊತೆ ಇದ್ದಂತೆ ಫೀಲ್ ಆಗ್ತಾ ಇದೆ. ಅವರು ಅವರ ಭಾವನೆಗಳನ್ನು ಕ್ಲಿಯರಾಗಿ ಹೇಳ್ಕೊಳ್ಳೋದಿಲ್ಲ. ಹೇಳಬೇಕು ಅನ್ನೋ ಆಸೆ ಇದ್ದರೂ ಕೂಡ ಈಗೋ ಮತ್ತು ಭಯದಿಂದ ಎಲ್ಲವನ್ನು ಒಳಗಡೆ ಇಟ್ಕೊಂಡಿದ್ದಾರೆ. ನಾನು ವೀಕ್ ಆಗಿಬಿಡ್ತೀನಿ ಅನ್ನೋ ಭಯ ಅವರನ್ನು ತಡೀತಾ ಇದೆ. ನಿಮ್ಮ ಬಗ್ಗೆ ಇರುವ ಅಫೆಕ್ಷನ್ ಅನ್ನು ಅವರು ಹೊರಗಡೆ ತೋರಿಸಿದ್ರೆ ಸಿಚುವೇಶನ್ ಕಂಟ್ರೋಲ್ ತಪ್ಪು ಬಿಡುತ್ತೆ ಅನ್ನೋ ಭಾವನೆ ಅವರೊಳಗಡೆ ಇದೆ. ಅದಕ್ಕಾಗಿ ಅವರು ಡಿಸ್ಟೆನ್ಸ್ ಇಟ್ಕೊಂಡು ಸೈಲೆನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಸೈಲೆನ್ಸ್ ಅವರ ಒಂದು ಸಮಾಧಾನ ಅಲ್ಲ, ಇದು ಒಂದು ರೀತಿಯ ಒಳಗಿನ ಹೋರಾಟ. ನಿಮ್ಮ ನೆನಪುಗಳು, ಮಾತುಗಳು, ಕ್ಷಣಗಳು ಎಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಅವರು ನಿಮ್ಮನ್ನು ಮರ್ತಿದ್ದಾರೆ ಅಂತ ಹೊರಗಡೆ ತೋರಿಸಿದ್ರು ಕೂಡ ಅವರು ನಿಮ್ಮ ಪ್ರೆಸೆನ್ಸನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಿಮ್ಮ ಕೇರ್ ಮತ್ತು ಎಮೋಷ್ನಲ್ ಸಪೋರ್ಟ್ ಅವರಿಗೆ ಇನ್ನೂ ನೆನಪಾಗ್ತಾ ಇದೆ. ಸೊ ಎನರ್ಜಿಯ ಪ್ರಕಾರ ಅವರು ನಿಮ್ಮನ್ನು ಬಿಡೋದಕ್ಕೆ, ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರ ಹಾರ್ಟ್ ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದೆ. ಅದನ್ನು ಅಕ್ಸೆಪ್ಟ್ ಮಾಡೋದು ಮಾತ್ರ ಅವ್ರಿಗೆ ಕಷ್ಟ ಆಗ್ತಿದೆ ಅಷ್ಟೇ. ಈಗೋ ಫೇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಈ ಹಂತದಲ್ಲಿ ರಿಲೇಷನ್ಶಿಪ್ಪಲ್ಲಿ ಈಗೋ ತುಂಬ ದೊಡ್ಡ ಪಾತ್ರ ಪ್ಲೇ ಮಾಡ್ತಾ ಇದೆ. ಇಬ್ಬರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ದೊಡ್ಡ ವಾಲ್ ಆಗಿ ಬೆಳೀತು. ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ. ಅವರು ಅವರ ಸೈಡ್ ರೈಟ್ ಅಂತ ಪ್ರೂವ್ ಮಾಡೋ ಪ್ರಯತ್ನದಲ್ಲಿ ನಿಮ್ಮ ಫೀಲಿಂಗ್ಸನ್ನು ಪ್ರಾಪರ್ಲಿ ನೋಡಲೇ ಇಲ್ಲ. ನಿಮ್ಮ ಎಮೋಷನ್ಸ್ ಅವರಿಗೆ ಓವರಾಗಿ ಕಾಣಿಸಿರಬಹುದು. ಅದರಿಂದ ಅವರು ಡಿಸ್ಕನೆಕ್ಟ್ ಆಗಿರಬಹುದು. ಈ ಟೈಮ್ನಲ್ಲಿ ಅವರು ನಿಮ್ಮನ್ನು ತಪ್ಪಾಗಿ ಜಡ್ಜ್ ಮಾಡಿದ್ದಾರೆ. ಅಂದರೆ ಮೊದಲು ಪಾಸ್ಟ್ ವಿಷಯ, ನಿಮ್ಮ ಇಂಟೆನ್ಷನ್ ಏನಿತ್ತು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವರ ಓನ್ ಏನು ಭಾವನೆ ಇತ್ತು ಅದರ ಮೇಲೆ ಡಿಸಿಷನ್ ತೊಗೊಂಡಿದ್ದಾರೆ. ಒಂದು ಟೈಮ್ನಲ್ಲಿ ಅವರಿಗೆ ನಿಮ್ಮ ಅಟೆನ್ಷನ್ ಮತ್ತು ಚೇಸ್ ಮಾಡೋ ಎನರ್ಜಿ ಕೂಡ ತುಂಬ ಅವಶ್ಯಕತೆ ಇತ್ತು, ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಆದರೆ ಅದೇ ಟೈಮ್ ಕಳೀತಾ ಪ್ರೆಷರ್ ಆಗಿ ಕಾಣಿಸ್ತು. ಅದರಿಂದ ಅವರು ನಿಮ್ಮಿಂದ ದೂರ ಆಗಿರಬಹುದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು. ಆ ಸಾಧ್ಯತೆ ಕೂಡ ಇದೆ. ಇಲ್ಲಿ ದೊಡ್ಡ ಇಶ್ಯೂ ಏನು ಅಂದರೆ ಕಮ್ಯುನಿಕೇಷನ್ ಬ್ರೇಕ್. ಮಾತುಗಳು ಸರಿಯಾಗಿ ಎಕ್ಸ್ಚೇಂಜ್ ಆಗಿಲ್ಲ. ಹೇಳಬೇಕಾಗಿರೋದು ಹೇಳಿದೆ, ಸೈಲೆನ್ಸ್ ಮತ್ತು ಆ್ಯಟಿಟ್ಯೂಡ್ ಹೆಚ್ಚಾಗಿದೆ. ಈ ಈಗೋ ಫೇಸ್ನಲ್ಲಿ ಅವರು ನಾನು ಕರೆಕ್ಟ್ ಅನ್ನೋ ಮೈಂಡ್ಸೆಟ್ನಲ್ಲಿ ಇದ್ದು ರಿಲೇಷನ್ಶಿಪ್ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ರಿಯಾಲಿಟಿಯನ್ನು ಲೇಟಾಗಿ ರಿಯಲೈಸ್ ಮಾಡಿದ್ದಾರೆ. ಸಪ್ರೇಷನ್, ರಿಯಲೈಸೇಷನ್ ಎನರ್ಜಿ, ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ. ಈ ಸಪ್ರೇಷನ್ ಆದಮೇಲೆ ಅವರ ಮನಸ್ಸಿನಲ್ಲಿ ಒಂದು ಸಡನ್ ಅವೇಕ್ನಿಂಗ್ ಆಗ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರ ಡೈಲಿ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಮೊದಲು ಅವರು ಥಿಂಕ್ ಮಾಡ್ತಾಯಿದ್ರು ನಾನು ಅಲೋನ್ ಇದ್ದರೂ ಕೂಡ ಮ್ಯಾನೇಜ್ ಮಾಡ್ಬೋದು ಅಂತ. ಆದರೆ ಈಗ ನಿಮ್ಮ ಆ್ಯಬ್ಸೆನ್ಸ್ ಅವರ ಎಕ್ಸ್ಪೆಕ್ಟ್ ಮಾಡಿದಷ್ಟು ಈಸಿ ಆಗಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಪ್ರತಿದಿನದ ಸಣ್ಣ ಸಣ್ಣ ಕ್ಷಣಗಳಲ್ಲಿ ನಿಮ್ಮ ನೆನಪುಗಳು ಬರ್ತಾ ಇದೆ. ಮಾತಾಡೋ ಹ್ಯಾಬಿಟ್, ಕೇರ್, ಅಟೆನ್ಷನ್ ಆಲ್ ಮಿಸ್ಸಿಂಗ್ ಪೀಸಸ್. ಅವ್ರಿಗೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇದೆ. ಇಲ್ಲಿ ಎಮೋಷ್ನಲ್ ರಿಯಲೈಸೇಷನ್ ಶುರುವಾಗಿದೆ. ನಾನು ಏನು ಕಳ್ಕೊಂಡೆ ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ರಿಪೀಟೆಡ್ಲಿ ಬರ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರು ಸ್ಲೋ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ.
ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅದನ್ನು ಪ್ರಾಪರ್ಲಿ ಅಪ್ರಿಷಿಯೇಟ್ ಮಾಡಲಿಲ್ಲ ಅನ್ನೋ ರಿಗ್ರೆಟ್ ಕೂಡ ಬಿಲ್ಡ್ ಆಗ್ತಾ ಇದೆ. ಈ ಸಪ್ರೇಷನ್ ಅವರ ಹಾರ್ಟ್ಗೆ ಒಂದು ಮಿರರ್ ಆಗಿದೆ. ಅವರು ತಮ್ಮ ಓನ್ ಮಿಸ್ಟೇಕ್ಸ್ ಮತ್ತು ಎಮೋಷ್ನಲ್ ಬ್ಲೈಂಡ್ನೆಸ್ಸನ್ನು ಈಗ ಫೀಲ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಎನರ್ಜಿ, ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇಲ್ಲಿ ರಿಗ್ರೆಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಅವ್ರು ಮಾಡಿದ ಡಿಸಿಷನ್ಸ್ ಬಗ್ಗೆ ಈಗ ಅವರಿಗೆ ಒಳಗಿನಿಂದ ಗಿಲ್ಟ್ ಬರ್ತಾ ಇದೆ. ನಾನು ಆಗ ಡಿಫ್ರೆಂಟ್ ಬಿಹೇವ್ ಮಾಡಬೇಕಿತ್ತು ಅನ್ನೋ ಥಾಟ್ ಅವರ ಮನಸ್ಸಿನಲ್ಲಿ, ಮೈಂಡ್ನಲ್ಲಿ ಬರ್ತಾ ಇದೆ. ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಡೀಪ್ ಸ್ಯಾಡ್ನೆಸ್ ಇದೆ. ಈಗ ಅವರು ಚೇಂಜ್ ಆಗಬೇಕು ಅನ್ನೋ ಡಿಸೈರ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಆ ಚೇಂಜ್ ಅನ್ನೋದು ಅವ್ರಿಗೆ ಈಸಿ ಅಲ್ಲ. ಅವರ ಈಗೋ ಮತ್ತು ಪಾಸ್ಟ್ ಹ್ಯಾಬಿಟ್ಸ್ ಅವರನ್ನು ಮತ್ತೆ ಮತ್ತೆ ಪುಲ್ ಬ್ಯಾಕ್ ಮಾಡ್ತಾ ಇದೆ. ಅವರು ನಿಮ್ಮ ಜೊತೆ ಒಂದು ಚೇಂಜ್ ಸಿಗಬೇಕು ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ. ಆದರೆ ಅದನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಇದೆ. ಈ ಫೇಸ್ನಲ್ಲಿ ಅವರು ಅವರ ಇನ್ನರ್ ಸೆಲ್ಫ್ ಮೇಲೆ ವರ್ಕ್ ಮಾಡಬೇಕು ಅನ್ನೋ ರಿಯಲೈಸೇಷನ್ ಬಂದಿದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋ ಥಾಟ್ಸ್ ಫಸ್ಟ್ ಟೈಮ್ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವ ಮೊದಲು ಅಥವಾ ದೂರ ಆಗುವ ಮೊದಲು ಪೇನ್ ಅವರ ಟ್ರಾನ್ಸ್ಫರ್ಮೇಷನ್ ಟ್ರಿಗರ್ ಆಗಿದೆ. ಈಗ ಅವರು ಎಮೋಷ್ನಲಿ ಮೆಚೂರ್ ಆಗುವ ಪ್ರೊಸೆಸ್ನಲ್ಲಿದ್ದಾರೆ. ಕರ್ಮ ಮತ್ತು ಲೈಫ್ ಇಂಬ್ಯಾಲೆನ್ಸ್ ಅವೇಕ್ನಿಂಗ್ ಎನರ್ಜಿ. ಹೆವಿ ಎನರ್ಜಿ. ಅವರ ಲೈಫ್ ಈಗ ಹೊರಗಡೆ ಸಕ್ಸಸ್ ಇದ್ದರೂ ಕೂಡ ಇನ್ನರ್ ಪೀಸ್ ಇಲ್ಲದ ಸಿಚುವೇಷನ್ನಲ್ಲಿದೆ. ಕೆಲವು ಡಿಸಿಷನ್ಸ್ ಅವರು ಪಾಸ್ಟಲ್ಲಿ ತಗೊಂಡಿದ್ದು ಈಗ ಅವ್ರಿಗೆ ಮೆಂಟಲಿ ಬ್ಯಾಕ್ ಫೈರ್ ಆಗ್ತಾ ಇದೆ. ಪೀಸ್ ಇಲ್ಲದ ಫೀಲಿಂಗ್, ರೆಸ್ಟ್ಲೆಸ್ ಮೈಂಡ್ ಮತ್ತು ಓವರ್ ಥಿಂಕಿಂಗ್ ಅನ್ನೋದು ಹೆಚ್ಚಾಗಿದೆ. ನಿಮ್ಮ ಆ್ಯಬ್ಸೆನ್ಸ್ ಮಾತ್ರ ಅಲ್ಲ, ಅವರ ಓನ್ ಆ್ಯಕ್ಷನ್ಸ್ ಅವರ ಮೈಂಡ್ ಮೇಲೆ ವೆಯ್ಟ್ ಆಗಿ ಬೀಳ್ತಾ ಇದೆ. ಅವ್ರು ಮಾಡಿದ ಹರ್ಟ್, ನಿಮಗೆ ನೋವು ಮಾಡಿದ್ರು ಈಗ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಅವರಿಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ ಲವ್ ಇತ್ತು, ಆದರೆ ಅವರು ಅದನ್ನು ಪ್ರಾಪರ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂತ. ಮನಿ, ಈಗೋ ಅಥವಾ ಯಾವುದಕ್ಕಾದರೂ ಅವರು ಬೇರೆ ವಿಷಯಕ್ಕೆ, ಪ್ರಿಯಾರಿಟೀಸ್ ಕಡೆಗೆ ಹೋಗಿ ಎಮೋಷ್ನಲ್ ಕನೆಕ್ಷನ್ ಇಗ್ನೋರ್ ಮಾಡಿದ ಪರಿಣಾಮ ಈಗ ಕ್ಲಾರಿಟಿ ಬರ್ತಾ ಇದೆ. ಸೊ ಈ ಹೋಲ್ ಸಿಚುವೇಶನ್ ಏನಿದೆ ಒಂದು ಕಾರ್ಮಿಕ್ ಲೆಸನ್ ಆಗಿ ಅವರ ಲೈಫ್ನಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಸ್ಲೋ ಆಗಿ ಎಮೋಷ್ನಲಿ ಅವೇಕ್ ಆಗ್ತಾ ಇದ್ದಾರೆ. ಹಿಡನ್ ಲವ್ ಮತ್ತು ಎಮೋಷ್ನಲ್ ಸಪ್ರೆಷನ್ ಎನರ್ಜಿ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಇನ್ನೂ ಕೂಡ ಮಾಯ ಆಗಿಲ್ಲ. ಹೊರಗಡೆ ಅವರು ಸ್ಟ್ರಾಂಗ್ ಆಗಿರಬಹುದು, ನೀವು ಬೇಡ ಅನ್ನೋ ಥರ ಮಾತಾಡಿರ್ಬೋದು, ಆದರೆ ಮನಸ್ಸಿನ ಒಳಗಿನಿಂದ ಅವರು ನಿಮ್ಮ ನೆನಪುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದ ಆ ಕ್ಷಣ, ನಿಮ್ಮ ಕೇರ್, ನಿಮ್ಮ ಅಟೆನ್ಷನ್ ಇದೆಲ್ಲ ಅವರ ಮೈಂಡಲ್ಲಿ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ. ಅವರ ನಿಜವಾದ ಫೀಲಿಂಗ್ಸ್ ಅವರು ಹೇಳ್ಕೊಳ್ತಾ ಇಲ್ಲ. ಯಾಕೆಂದರೆ ಅವರು ವೀಕಾಗಿ ಕಾಣಿಸ್ಕೊಳ್ಳೋದು ಭಯ. ಈಗೂ ಕೂಡ ದೊಡ್ಡ ವಾಲ್ ಆಗಿ ನಿಂತಿದೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದು ಅವರಿಗೆ ದೊಡ್ಡ ಹೋರಾಟ. ಅವರು ಹೊರಗಡೆ ಸೈಲೆನ್ಸ್ ಆಗಿ ಇಟ್ಕೊಂಡಿದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಎಮೋಷ್ನಲ್ ನಾಯ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಈ ಸೈಲೆನ್ಸ್ ಪೀಸ್ ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಇದು ಒಂದು ಮನಸ್ಸಿನಲ್ಲಿರುವ ಸ್ಟ್ರಗಲ್ ರೀತಿ ಕಾಡ್ತಾ ಇದೆ. ಈಗೋ ಫೇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಈ ಹಂತದಲ್ಲಿ ರಿಲೇಷನ್ಶಿಪ್ ತುಂಬ ಈಗೋ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಿಕ್ಕಾಕೊಂಡಿದೆ. ಅವರು ಅವರ ಸೈಡ್ ಮಾತ್ರ ಕರೆಕ್ಟ್ ಅಂತ ಥಿಂಕ್ ಮಾಡುವ ಮೈಂಡ್ ಸೆಟ್ನಲ್ಲಿ ಇದ್ದರೂ ಮೊದಲೆಲ್ಲ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಕ್ಲಿಯರ್ ಆಗಿ ಕಾಣಲಿಲ್ಲ. ನೀವು ಕೊಟ್ಟ ಪ್ರೀತಿ ಅವ್ರಿಗೆ ಸಮ್ಟೈಮ್ಸ್ ಪ್ರೆಷರ್ ಆಗಿ ಫೀಲ್ ಆಗಿರ್ಬೋದು. ಅದನ್ನೇ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಸಣ್ಣ ಸಣ್ಣ ಮಾತುಗಳು ದೊಡ್ಡ ಡಿಸ್ಟೆನ್ಸ್ ಆಗಿ ಬದಲಾಯಿತು. ಕಮ್ಯುನಿಕೇಷನ್ ಕಡಿಮೆ ಆಯಿತು, ಸೈಲೆನ್ಸ್ ಜಾಸ್ತಿ ಆಯಿತು ಮತ್ತು ಹಾರ್ಟ್ ಕನೆಕ್ಟ್ ಬ್ರೇಕ್ ಆಯಿತು. ಒಂದು ಟೈಮ್ ಅವರಿಗೆ ನಿಮ್ಮ ಅಟೆನ್ಷನ್ ತುಂಬ ಇಷ್ಟ ಆಗಿತ್ತು, ಆದರೆ ಟೈಮ್ ಕಳೀತಾ ಹೋದ ಹಾಗೆ ಅವ್ರಿಗೆ ಅದು ಪ್ರೆಷರ್ ರೀತಿ ಕೂಡ ಆಗಿರಬಹುದು. ಈ ಈಗೋ ಫೇಸ್ ರಿಲೇಷನ್ಶಿಪ್ಪನ್ನು ಸ್ಲೋಲಿ ಬ್ರೇಕ್ ಮಾಡಿದೆ. ಸಪ್ರೇಷನ್ ಮತ್ತು ರಿಯಲೈಸೇಷನ್ ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಈಗ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಈಸಿ ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸಪ್ರೇಷನ್ ಆದಮೇಲೆ ಅವರ ಮನಸ್ಸು ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳು ಅವರಿಗೆ ನಿಮ್ಮ ನೆನಪು ತರ್ತಾ ಇದೆ. ನೀವು ಅವರ ಜೊತೆ ಇದ್ದಾಗ ಇದ್ದ ಕಂಫರ್ಟ್ ಝೋನ್, ಕೇರ್, ಎಮೋಷ್ನಲ್ ಸಪೋರ್ಟ್ ಈಗ ಮಿಸ್ ಆಗ್ತಾ ಇದೆ. ಅವರೀಗ ಥಿಂಕ್ ಮಾಡ್ತಿದ್ದಾರೆ, ನಾನು ಏನು ದೂರ ಮಾಡಿಕೊಂಡೆ. ಈ ಸಪ್ರೇಷನ್ ಅವರಿಗೆ ಮಿರರ್ ಥರ ಕೆಲಸ ಮಾಡ್ತಾ ಇದೆ. ಅವರ ಮಿಸ್ಟೇಕ್ಸ್ ಈಗ ಕ್ಲಿಯರ್ಲಿ ಅವ್ರಿಗೆ ಕಾಣ್ತಾ ಇದೆ. ಮೊದಲು ಇಗ್ನೋರ್ ಮಾಡ್ತಾ ಇದ್ದ ಫೀಲಿಂಗ್ಸ್ ಈಗ ಫುಲ್ ಫೋರ್ಸ್ನಲ್ಲಿ ರಿಟರ್ನ್ ಆಗ್ತಾ ಇದೆ. ಸೊ ರಿಗ್ರೆಟ್ ಎನರ್ಜಿ ಇದೆ, ಟ್ರಾನ್ಸ್ಫರ್ಮೇಷನ್ ಡಿಸೈರ್ ಎನರ್ಜಿ ಇದೆ. ನಾನು ಆಗ ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಥಾಟ್ ಮೈಂಡ್ನಲ್ಲಿ ರಿಪೀಟೆಡ್ಲಿ ಬರ್ತಾ ಇದೆ. ನಿಮ್ಮನ್ನು ಹರ್ಟ್ ಮಾಡಿದ ಗಿಲ್ಟ್ ಈಗ ಸ್ಲೋಲಿ ಅವರ ಮನಸ್ಸನ್ನು ತುಂಬ ಹೆವಿ ಮಾಡ್ತಾ ಇದೆ. ಅವ್ರು ಚೇಂಜ್ ಆಗಬೇಕು ಅನ್ನೋ ಡಿಸೈರ್ ಈಗ ಅವರ ಮನಸ್ಸಿನಲ್ಲಿ ಸೀರಿಯಸ್ಲಿ ಫೀಲ್ ಆಗ್ತಾ ಇದೆ. ಆದರೆ ಆ ಚೇಂಜ್ ಅನ್ನೋದು ಈಸಿ ಅಲ್ಲ. ಅವರ ಈಗೋ ಮತ್ತು ಓಲ್ಡ್ ಹ್ಯಾಬಿಟ್ಸ್ ಇನ್ನೂ
ಫೈಟ್ ಮಾಡ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಒಂದು ಚಾನ್ಸ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಹೋಪ್ ಇದೆ. ಆದರೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಇದೆ. ಸೊ ಈ ಪೇಯ್ನ್ ಅವರ ಟ್ರಾನ್ಸ್ಫರ್ಮೇಷನನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಸ್ಟ್ರೆಸ್ ಎನರ್ಜಿ, ಕರ್ಮ, ಇನ್ನರ್ ಇಂಬ್ಯಾಲೆನ್ಸ್, ಅವೇಕ್ನಿಂಗ್ ಎನರ್ಜಿ. ಹೊರಗಡೆ ಅವರ ಲೈಫ್ ನಾರ್ಮಲ್ ಆಗಿ ಕಾಣ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಪೀಸ್ ಅನ್ನೋದು ಇಲ್ಲ. ನಿಮ್ಮ ಆ್ಯಬ್ಸೆನ್ಸ್ ಮಾತ್ರ ಅಲ್ಲ, ಅವರ ಓನ್ ಡಿಸಿಷನ್ಸ್ ಕೂಡ ಅವರಿಗೆ ಬ್ಯಾಕ್ ಫೈರ್ ರೀತಿ ಕೆಲಸ ಮಾಡ್ತಾ ಇದೆ. ನೈಟ್ ಟೈಮ್ನಲ್ಲಿ ಓವರ್ ಥಿಂಕಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಕ್ಲಿಯರ್ಲಿ ರಿಯಲೈಸ್ ಮಾಡ್ತಾ ಇದ್ದಾರೆ, ಲವ್ ಇತ್ತು, ಅದನ್ನು ಅವರು ವ್ಯಾಲ್ಯೂ ಮಾಡಲಿಲ್ಲ ಅನ್ನೋದು. ಒಂದು ಕಾರ್ಮಿಕ್ ಲೆಸನ್ ಥರ ಅವರ ಲೈಫ್ನಲ್ಲಿ ಅವರು ಮಾಡಿದ ಏನು ಬಿಹೇವಿಯರ್ ಇದೆ, ಅವರು ಯಾವ ರೀತಿ ನಿಮ್ಮನ್ನು ಹರ್ಟ್ ಮಾಡಿದರು, ಯಾವ ರೀತಿ ಇಗ್ನೋರ್ ಮಾಡಿದರು, ಅದು ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಒಂದು ಪಾಠವನ್ನು ಕಲಿಸ್ತಾ ಇದೆ, ಹರ್ಟ್ ಮಾಡ್ತಾ ಇದೆ. ಬಟ್ ನಿಮ್ಮಲ್ಲಿ ತುಂಬ ಜನರು ಥಿಂಕ್ ಮಾಡ್ತಾ ಇರ್ಬೋದು, ಯಾಕೆ ಈ ರೀತಿ ಆಯಿತು, ನನ್ನ ಲೈಫ್ನಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ, ಅಥವಾ ಅವ್ರು ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ. ಬಟ್ ಎನರ್ಜಿ ಪ್ರಕಾರ ಇವತ್ತು ಅವರು ಕೋಲ್ಡ್ ಆಗಿರ್ಬೋದು, ನಾಳೆ ಅದೇ ವ್ಯಕ್ತಿ ಎಮೋಷ್ನಲಿ ಸಾಫ್ಟ್ ಆಗ್ಬೋದು. ಇವತ್ತು ಡಿಸ್ಟೆನ್ಸ್ ಅನ್ನೋದು ಇರ್ಬೋದು, ನಾಳೆ ಕನೆಕ್ಷನ್ ಮತ್ತೆ ಬಿಲ್ಡ್ ಆಗ್ಬೋದು. ಮನುಷ್ಯ ಕೂಡ ಹಾಗೇನೆ ಚೇಂಜ್ ಆಗ್ತಾ ಹೋಗ್ತಾರೆ. ಅವರ ಅಂಡರ್ಸ್ಟ್ಯಾಂಡಿಂಗ್, ರಿಗ್ರೆಟ್, ರಿಯಲೈಸೇಷನ್, ಮೆಚ್ಯೂರಿಟಿ ಎಲ್ಲವೂ ಸ್ಲೋಲಿ ಬದಲಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಸೈಲೆನ್ಸ್ ಅಂದರೆ ಫಾರ್ ಎವರ್ ಸೈಲೆನ್ಸ್ ಅಲ್ಲ, ಇಲ್ಲಿ ಹೋಪ್ ಕೂಡ ಇದೆ. ಆದರೆ ಬ್ಲೈಂಡ್ ಹೋಪ್ ಅಲ್ಲ, ರಿಯಲಿಸ್ಟಿಕ್ ಹೋಪ್. ಚೇಂಜ್ ಈಸ್ ಪಾಸಿಬಲ್, ಬಟ್ ಟೈಮ್ ಬೇಕು. ಸೊ ಟೈಮ್ ಜೊತೆ ಕ್ಲಾರಿಟಿ ಬರುತ್ತೆ ಅನ್ನೋ ಎನರ್ಜಿ ಇದೆ. ಈಗ ನಿಮಗೆ ಕನ್ಫ್ಯೂಷನ್ ಇದೆ, ಯಾಕೆ ಅವ್ರು ಹಾಗೆ ಮಾಡಿದ್ರು, ಯಾಕೆ ಅವ್ರು ಹೋದರು, ಅವ್ರು ಮತ್ತೆ ಬರ್ತಾರಾ ಇಲ್ವಾ? ಈ ಕ್ವಶನ್ಸ್ ಈಗ ಪೇನ್ಫುಲ್ ಆಗಿರ್ಬೋದು. ಆದರೆ ಟೈಮ್ ಅನ್ನೋದು ಒಂದು ಎಮೋಷ್ನಲ್ ಟೀಚರ್. ಟೈಮ್ ಹೋಗ್ತಾ ಹೋಗ್ತಾ ಈಗೋ ಸಾಫ್ಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ, ಟ್ರೂ ಇಂಟೆನ್ಷನ್ ರಿವೀಲ್ ಆಗುತ್ತೆ, ಫೇಕ್ ಎಮೋಷನ್ಸ್ ಫೇಡ್ ಆಗುತ್ತೆ, ರಿಯಲ್ ಫೀಲಿಂಗ್ಸ್ ಸರ್ಫೇಸ್ ಆಗುತ್ತೆ. ಸೊ ಈಗ ಕ್ಲಾರಿಟಿ ಇಲ್ಲದ ಸಿಚುವೇಶನ್ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಆಗುವ ಸಾಧ್ಯತೆ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೀವು ಒಂದು ಎಮೋಷ್ನಲ್ ಫೇಸ್ನಲ್ಲಿ ಇದ್ದೀರಾ. ಅಲ್ಲಿ ಹಾರ್ಟ್ ಆಲ್ರೆಡಿ ಆನ್ಸರ್ ಫೀಲ್ ಮಾಡ್ತಾ ಇದೆ, ಮೈಂಡ್ ಮಾತ್ರ ಅಕ್ಸೆಪ್ಟ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ನಿಮ್ಮ ಹೊರಗಿನ ಸ್ಟೋರಿ ನಿಮ್ಮನ್ನು ಚೇಂಜ್ ಮಾಡೋದಿಲ್ಲ, ಆದರೆ ನಿಮ್ಮ ಒಳಗಿನ ಕನ್ಫ್ಯೂಷನ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎನರ್ಜಿ ಶಿಫ್ಟ್ ಆಗುತ್ತೆ, ಜನರು ಕೂಡ ರಿಯಲೈಸ್ ಮಾಡ್ತಾರೆ. ಟೈಮ್ ಎಲ್ಲವನ್ನು ಸ್ಲೋಲಿ ತನ್ನ ನಿಜ ಬಣ್ಣವನ್ನು ಹೊರಗಡೆ ತೋರಿಸೋದಕ್ಕೆ ಶುರು ಮಾಡುತ್ತೆ. ಬಟ್ ಈಗ ನಿಮ್ಮ ಕೆಲಸ ಏನು ಅಂದರೆ ಪ್ಯಾನಿಕ್ ಆಗಿರೋದಿಲ್ಲ, ಪೇಷನ್ಸನ್ನು ಇಟ್ಕೊಳ್ಳೋದು, ಸಮಾಧಾನ ಇರಬೇಕು, ಅದೇ ರೀತಿ ಓವರ್ ಥಿಂಕಿಂಗನ್ನು ಇರಬೇಕು, ತಾಳ್ಮೆ ಅನ್ನೋದು ಇರಬೇಕು. ಸೊ ಇವತ್ತಿನ ಈ ರೀಡಿಂಗ್ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಪಾಸಿಟಿವ್ ಆಗಿರುವ ವಿಷಸ್ಗಳು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.